ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮದು ಲೋಗೋ ಹೆಂಗೈತೆ ಅಂತೇಳಿ ಇವಾಗ ಏನು ಪಿಕ್ಚರ್ ಅಂತ ನೋಡಿದ್ರೆ ಇದು ಡೇ 117 ವ್ಲಾಗ್. ಇದು ಫುಲ್ ವೀಡಿಯೋ ಬಂದು ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಲಿಂಕ್ ಬೇಕಾದ್ರೆ ನಮ್ಮ ಬಯೋದಲ್ಲಿ ಐತೆ, ಚೆಕ್ ಮಾಡಿ ನೋಡಿ. ಸರಿ ಅಂತ ಹೈದ್ರಾಬಾದಲ್ಲಿ ಹೆಂಗೋ ಬೆಳಗ್ಗೆನೇ ಬಂದು ಗಾಡಿ ಖಾಲಿ ಮಾಡಿಬಿಟ್ರು. ನಾವು ನೈಟೇ ಹೋಗಿ ಆಲ್ಟ್ ಆಗಿದ್ರಲ್ಲ, ಈಗ ಲೇಟ್ ಆಯಿತು ಹೋಗೋಕ್ಕೇ. ಆದರೆ ಆ ಕಾರಣದಿಂದ ಇದಾಯಿತು. ಸರಿ ಅಂತ ಹೋಗಿ ಲೋಡೆಲ್ಲ ಇಳಿಸ್ಕೊಂಡು ಸೀದಾ ಲೋಡಿಂಗ್ ಬೇರೆ ಇತ್ತು. ಬೆಳಗ್ಗೆ ಹಂಗೆ ಲೋಡಿಂಗ್ ಹೋಗ್ಬಿಟ್ಟೆ, ಹೋಗಿ ಗಾಡಿಯೆಲ್ಲ ಕ್ರಾಸಿಂಗ್ ಬಿಟ್ಟು ಸರಿ ಅಂತ ಮಧ್ಯಾಹ್ನ ಬೇರೆ ಊಟ ಮಾಡೋಣ ಅಂತ ಒಳಗಡೆ ಕ್ಯಾಂಟೀನ್ ಇತ್ತು. ಸರಿ ಅಂತ ಹೋದರೆ ಮೊಟ್ಟೆ ಸಾರು ಊಟ ತಿಂದು ಸೀದಾ ಅಲ್ಲಿಂದ ಆಚೆ ಬಂದು ಫಸ್ಟು ಒಂದು ಟೀ ಕುಡಿಯೋಣ ಅಂತ. ಫುಲ್ ತಲೆನೋವು. ಲೋಡ್ ಆಗಿದ್ದೇನೋ 3 ಗಂಟೆಗೆ, ಇವ್ರು ಬಿಲ್ ಕೊಟ್ಟಿದ್ದೇನೋ 9 ಗಂಟೆಗೆ. ಸರಿ ಅಂತ ಲೌಟ್ರ್ ಹತ್ರ ಬಂದು ಒಂದು ಟೀ ಕುಡ್ದು ಸೀದಾ ನೈಸ್ ರೋಡ್ ಹತ್ತಿ. ನೈಸ್ ರೋಡಲ್ಲಿ ನೋಡಿದ್ರೆ ಫುಲ್ ಮಳೆ ಹೊಡಿತಾ ಇರೋದು, ಮಳೆ ಕಿತ್ಕೊತಿರೋದು ಆ ಥರ ಮಳೆ. ಸರಿ ಅಂತ ಅದೆಲ್ಲ ದಾಟ್ಕೊಂಡು ಬಂದರೆ ಇದು ಕೊತ್ತಕೋಟೆ ಹತ್ರ ನೋಡಿದ್ರೆ ಅದು ಬುಲೆರೋ ಗಾಡಿ ಬೇರೆ ಆ್ಯಕ್ಷನ್ ಆಗಿತ್ತು. ಸರಿ ಅಂತ ಅಲ್ಲೊಂದು ಸ್ಲೋ ಮೂವಿಂಗ್ ಟ್ರಾಫಿಕ್ ಜಾಮ್ ಇತ್ತು. ಸರಿ ಅಂತ ಅದೆಲ್ಲ ದಾಟ್ಕೊಂಡು ಹೋದರೆ ಮುಂದೆ ನೋಡಿದ್ರೆ ಮೈನ್ ಪಿಕ್ಚರ್ ಥರ ಒಳ್ಳೆ ಅದು ದರ್ಸರ್ಲ ಹತ್ರ ನೋಡಿದ್ರೆ ಒಂದು ದೊಡ್ಡ ಆ್ಯಕ್ಷನ್ ಆಗಿಬಿಟ್ಟಿತ್ತು ಸಿಂಗಲ್ ರೋಡ್ ಹತ್ರ. ಅದು ಯಾವುದೋ ಬಸ್ ಅಂತ ಆ್ಯಕ್ಷನ್ ಆಗಿರೋದು. ಸರಿ ಅಂತ ಅದಕ್ಕೆ ಮುಂಚೆ ಹೋಗಿ ಒಂದು 3,000 ಡೀಸೆಲ್ ಹಾಕೊಂಡೋಗ್ಬಿಡೋಣ, ಯಾಕಂದರೆ ಬರ್ತಾ ಕಮ್ಮಿ ಹಾಕ್ಸ್ಕೊಂಬಂದೆ ಡೀಸೆಲ್ಲು. ಆ ಕಾರಣದಿಂದ ಸ್ವಲ್ಪ ಹಾಕೊಂಡೋಗ್ಬಿಡೋಣ ಅಂತ ಒಂದು 3,000 ಡೀಸೆಲ್ ಹಾಕ್ಸ್ಕೊಂಡೆ. ಸರಿ ಅಂತ ಹೋಗ್ತಾರೆ ನೋಡಿದ್ರೆ ಫುಲ್ ಜಾಮು. ಜರ್ಸಲ್ಲ ಅದು ಆ್ಯಕ್ಸಿಡೆಂಟು ನೋಡಿದ್ರೆ ಬಸ್ಸದು ಯಾವುದೋ ಆ್ಯಕ್ಷನ್ ಆಗೈತೆ. ಸಿಂಗಲ್ ರೋಡ್ ಬರುತ್ತಲ್ಲ ಆ ರೋಡಲ್ಲಿ. ಇದೆಲ್ಲ ಸಪ್ರೇಟ್ ವೀಡಿಯೋಗಳು ಹಾಕಿದ್ದೀನಿ, ನಮ್ಮ ಚಾನಲ್ ಐತೆ, ಚೆಕ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋನ ಆದಷ್ಟು ಒಂದಷ್ಟು ಚೆನ್ನಾಗಿ ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಂದರೆ ಇನ್ಸ್ಟಾಗ್ರಾಮ್ಗೆ ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಸೊ ಇದು ಇನ್ಸ್ಟಾಗೋಸ್ಕರ ಲೆಂತ್ ವೀಡಿಯೋ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಐತೆ. ಇನ್ಸ್ಟಾದಲ್ಲಿ ಮಾತ್ರ ಸಪ್ರೇಟಾಗಿ ಒಂದು ಹಾಕೋಣ ಅಂತ ಪ್ಲ್ಯಾನು, ಬರೀ ಶಾರ್ಟ್ಸ್ ಥರ. ನೋಡಿ ಇದೇ ಬಸ್ ಆಗಿರೋದು ಆ್ಯಕ್ಸಿಡೆಂಟು. ಅದು ಹೆಂಗೈತೆ ಅಂದರೆ ಯಾವ ಕಡೆ ಬಂತು ಏನು ಕತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಕಡೆ ಒಂದು ಲಾರಿ ಇತ್ತು, ಈ ಕಡೆ ಒಂದು ಬಸ್ ಆಗಿತ್ತು. ಅದರಿಂದ ಆದರೆ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಟ್ರಾಫಿಕ್ ಜಾಮ್ ಮಾತ್ರ ಬೇರೆ ಲೆವೆಲ್. ಒಂದು 2-3 ಕಿಲೋಮೀಟ್ರಿಗೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನಾನೇ ಒಂದು 1.5 ಅವರ್ 2 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೆ. ಸರಿ ಅಂತ ಅದೆಲ್ಲ ದಾಟ್ಕೊಂಡು ಸೀದಾ ಕರ್ನೂಲಿಗೆ ಬಂದು ಒಂದು ಟೀ ಕುಡ್ದು ಸೀದಾ ಅಲ್ಲಿಂದ ನಾನ್ ಸ್ಟಾಪ್ ಚಿಕ್ಕಬಳ್ಳಾಪುರಕ್ಕೆ ಬಂದು ಅಲ್ಲಿ ನೋಡಿದ್ರೆ ರೋಡ್ ಬೇರೆ ಸಿಂಗಲ್ ರೋಡ್ ಮಾಡಿಬಿಟ್ಟಿದ್ರು, ಏನೋ ಟಾರ್ ಆಗ್ತಾಯಿದ್ರು ಅಂತ. ಸರಿ ಅಂತ ಹಂಗೆ ನೋ ಎಂಟ್ರೆಲ್ಲ ಹೆಂಗೋ ಇರಲ್ಲ, ಸೀದಾ ಪಾಸ್ ಮಾಡ್ಕೊಂಡು ಕರೆಕ್ಟಾಗಿ ದೇವನಹಳ್ಳಿ ನೋಡಿದ್ರೆ 1:15 ಸಿಗ್ನಲ್ ಹತ್ರ. ಇನ್ನೊಂದು ಸೀದಾ ಹೋಗಿ ಗಾಡಿ ಪಾಯಿಂಟಿಗೆ ಬಿಟ್ಟು ನಾವು ಮನೆ ಕಡೆ ಹೋಗೋಣ. ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬೈ ಫ್ರೆಂಡ್ಸ್.